ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಮನೆಯಲ್ಲಿ ಹಣ್ಣಾಗಿರ್ತಕ್ಕಂತಹ ಏಲಕ್ಕಿ ಬಾಳೆಹಣ್ಣು ಒಂದು 7ರಿಂದ 8 ಇತ್ತು. ಅದನ್ನು ಬಳಸ್ಕೊಂಡು ಮಕ್ಕಳು ಬರೋ ಹೊತ್ತಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಪ್ಯಾನ್ ಕೇಕ್ ಅಂತಾದರೂ ಕರಿಬೋದು ಅಥವಾ ಪ್ಯಾಟೀಸ್ ಅಂತಾದರೂ ಕರಿಬೋದು, ಅದನ್ನು ಮಾಡ್ತಿದ್ದೀನಿ. ಮೊದಲಿಗೆ ನಾನೊಂದು ಮಿಕ್ಸಿ ಜಾರ್ ತೊಗೊಂಡು ಒಂದು 3 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಇಡಿಯಷ್ಟು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಒಂದು ಚಿಕ್ಕ ಕಪ್ಪಷ್ಟು ತೊಗೋಬೋದು. ಈಗ ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು 1 ಕಪ್ಪು, ಹಾಗೆ ಹಸಿ ಕೊಬ್ಬರಿ ಕೂಡ 1 ಕಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ತೊಗೋತಿದ್ದೀನಿ. ಬಾಳೆಹಣ್ಣು ಆಲ್ರೆಡಿ ಸ್ವೀಟ್ ಇರುತ್ತಲ್ವ, ಹಾಗೆ ಇಲ್ಲಿ ಒಂದು 8 ಏಲಕ್ಕಿ ಬಾಳೆಹಣ್ಣನ್ನು ತೊಗೊಳ್ತಾ ಇದ್ದೀನಿ. ತುಂಬ ಹಣ್ಣಾಗಿರೋ ಬಾಳೆಹಣ್ಣು ತೊಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ಬಾಳೆಹಣ್ಣಿಗೆ ಈಗ ನಾನು ಇದೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಪಿಂಚಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ನೀಟಾಗಿ ಒಂದ್ಸತಿ ಬ್ಲೆಂಡ್ ಮಾಡ್ಕೊಂಬಿಡೋಣ. ಬ್ಲೆಂಡ್ ಮಾಡ್ಕೊಂಡಿದ್ದಾದಮೇಲೆ ನೀವು ಹೀಗೆ ಕೂಡ ಮಾಡ್ಕೋಬಹುದು, ಅಥವಾ ಮಕ್ಕಳು ಯೂಶ್ವಲಿ ಚಾಕ್ಲೇಟ್ ಫ್ಲೇವರ್ ಇಷ್ಟಪಡ್ತಾರಲ್ಲ, ಹಾಗಾಗಿ ನಾನು ಇದನ್ನು ಇವತ್ತು ಪ್ಲೇನ್ ಅಲ್ದಿರ ಚಾಕ್ಲೇಟ್ ಫ್ಲೇವರಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈಗ ಮಿಕ್ಸ್ ಮಾಡಿರ್ತಕ್ಕಂಥ ಮಿಕ್ಸ್ಚರ್ನೆಲ್ಲ ನಾನು ಒಂದು ಪಾತ್ರೆಗೆ ತೊಗೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಂಡೆ, ಏನಕ್ಕಂದರೆ ಇದು ತುಂಬ ಗಟ್ಟಿ ಅನ್ನಿಸ್ತಿತ್ತು ಬ್ಯಾಟರು. ಹಾಗಾಗಿ ನೀವು ಕನ್ಸಿಸ್ಟೆನ್ಸಿ ನೋಡ್ತಾ ಇರಿ, ಆದಷ್ಟು ಸ್ವಲ್ಪ ತಿಕ್ಕಾಗೇ ಇರಲಿ, ಬಟ್ ರನ್ನಿಂಗ್ ಇರಲಿ, ಹಿಟ್ಟು ಥರ ಅಲ್ಲ, ಹಾಗಂತ ತುಂಬ ನೀರಾಗಿ ಕೂಡ ಇರಬಾರ್ದು. ಈಗ ಇದಕ್ಕೆ ನಾನಿಲ್ಲಿ ಕೋಕೋ ಪೌಡರ್, ಅನ್ಸ್ವೀಟೆಂಡ್ ಕೋಕೋ ಪೌಡರ್ನ ಕೂಡ ಒಂದು 2 ಸ್ಪೂನಷ್ಟು ಯೂಸ್ ಮಾಡ್ಕೋತಾ ಇದ್ದೀನಿ. ಈ ರಾ ಕೋಕೋ ಪೌಡರ್ ಏನಿದೆ ಅದೊಂದು ಸ್ವಲ್ಪ ಮೈಲ್ಡ್ ಬಿಟರ್ ಟೇಸ್ಟ್ ಬರುತ್ತೆ, ಹಾಗಾಗಿ ಜಾಸ್ತಿ ಹಾಕೋದು ಬೇಡ. ಹಾಗೆ ಒಂದು 2 ಡ್ರಾಪಷ್ಟು ವೆನಿಲಾ ಎಸೆನ್ಸ್ನ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಡ ಅಂತಂದರೆ ಡೈರೆಕ್ಟ್ ಅದೇ ಬ್ಯಾಟರ್ ಜೊತೆ ಕೂಡ ಮಾಡ್ಬೋದು. ಇದನ್ನೆಲ್ಲ ಹಾಕ್ಕೊಂಡು ಲಂಪ್ಸ್ ಇಲ್ದಿರ ನೀಟಾಗಿ ಒಂದ್ಸತಿ ಕಲಿಸ್ಕೊಂಡು ಬಿಡ್ತಾ ಇದ್ದೀನಿ. ಲಾಸ್ಟಲ್ಲಿ 1 ಸ್ಪೂನಷ್ಟು ಈನೋ ಪೌಡರ್ನ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಈನೋ ಬದಲಿಗೆ ಬೇಕಿಂಗ್ ಸೋಡಾ ಕೂಡ ಹಾಕ್ಕೋಬೋದು. ಸೊ ನನ್ನ ಹತ್ರ ಈನೋ ಅವೈಲೇಬಲ್ ಇದ್ದಿದ್ದಕ್ಕೆ ನಾನು ಇಲ್ಲಿ ಈನೋನ ಹಾಕ್ಕೊಳ್ತಾ ಇದ್ದೀನಿ. ಸೊ ಲಂಪ್ಸ್ ಇಲ್ದಿರ ಇದನ್ನೆಲ್ಲ ನೀಟಾಗಿ ಒಂದ್ಸತಿ ಕಲಿಸ್ಕೊಂಡ್ಬಿಡ್ತಾ ಇದ್ದೀನಿ. ಮಾಡೋದು ತುಂಬ ಸುಲಭ, ಇದು 15 ಮಿನಿಟ್ಸ್ಗಿಂತ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಸೊ ಸಂಜೆ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ಗೆ ಏನಾದರೂ ಸ್ನ್ಯಾಕ್ಸ್ ರೆಸಿಪಿ ನೋಡ್ತಾ ಇದ್ದರೆ, ಅಥವಾ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಏನಾದರೂ ಸ್ವೀಟ್ಸಲ್ಲಿ ನೋಡ್ತಾ ಇದ್ದರೆ, ಈ ಥರ ಮನೆಯಲ್ಲೇ ಹೆಲ್ದಿಯಾಗಿ ರೆಡಿ ಮಾಡ್ಕೋಬೋದು. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು ಪುಟಾಣಿ ಸಾಸ್ ಪ್ಯಾನ್ ಇಟ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ದೋಸೆ ತವ ಮೇಲೆ ಕೂಡ ಮಾಡ್ಕೋಬೋದು. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಂಬಿಡೋಣ. ಹಾಗೆ ನಿಮ್ಮ ಹತ್ರ ಒಂದು ವೇಳೆ ಬಟರ್ ಇದ್ದರೆ ನೀವು ಎಣ್ಣೆ ಬದಲು ಬಟರ್ನ ಕೂಡ ಯೂಸ್ ಮಾಡ್ಕೋಬೋದು. ಅದರಿಂದ ತುಂಬ ಒಳ್ಳೆ ಕಲರು, ಸ್ಮೆಲ್ಲು, ಹಾಗೆ ಟೇಸ್ಟು ಕೂಡ ಬರುತ್ತೆ. ಸೊ ನನ್ನ ಹತ್ರ ಬಟರ್ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಆಯಿಲಲ್ಲಿ ಇದನ್ನು ಗ್ರೀಸ್ ಮಾಡ್ಕೋತಾ ಇದ್ದೀನಿ. ಈಗ ಪ್ಯಾನ್ ಬಿಸಿಯಾಗಿದೆ. ಈಗ 1 ಲ್ಯಾಡಲಷ್ಟು ನಾವು ಬನಾನಾ ಬ್ಯಾಟರ್ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಬಹುಶಃ ಬೇಕಿಂಗ್ ಸೋಡಾ ಹಾಕಿದ್ದಿದ್ರೆ ಸ್ವಲ್ಪ ಉಬ್ಬಿರೋದೇನೋ, ಬಟ್ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಟೇಸ್ಟ್ ಚೆನ್ನಾಗಿ ಬಂತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಆದಷ್ಟು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೋಬೇಕು. ಒಂದು 2 ನಿಮಿಷ ಆದಮೇಲೆ ನೋಡಿ, ಈ ಥರ ತಳ ಎಲ್ಲ ಬ್ರೌನ್ ಆಗಿರುತ್ತೆ. ನಾವು ಕೋಕೋ ಪೌಡರ್ ಹಾಕಿರೋದ್ರಿಂದ ಸಹಜವಾಗಿ ಇದ್ರ ಕಲರು ಸ್ವಲ್ಪ ಬ್ರೌನ್ ಆಗಿ ಬರುತ್ತೆ. ನೋಡೋದಕ್ಕೆ ಬಹುಶಃ ನಿಮಗೆ ಅಷ್ಟು ಅಟ್ರಾಕ್ಟಿವ್ ಆಗಿ ಇರಬಹುದು, ಬಟ್ ಟ್ರಸ್ಟ್ ಮೀ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಖಂಡಿತ ಒಂದ್ಸತಿ ಕಮ್ಮಿ ಕ್ವಾಂಟಿಟಿಯಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ ನೆಕ್ಸ್ಟ್ ಟೈಮ್ ಮಾಡ್ಕೋಬೋದು. ಹಾಗೆ ನೀವು ಇಲ್ಲಿ ಗಾರ್ನಿಷಿಂಗ್ಗೆ ಬೇಕು ಅಂತಂದರೆ ಚಾಕೋ ಚಿಪ್ಸ್ನ ಕೂಡ ಮೇಲೆ ಡ್ರಿಸಲ್ ಮಾಡ್ಕೋಬೋದು. ಸೊ ಇದರಲ್ಲಿ ಸುಮಾರು ಒಂದು 8 ಪ್ಯಾಟೀಸ್ ಮಾಡಿದ್ದೆ ನಾನು, 8 ಪ್ಯಾನ್ ಕೇಕ್ಸ್ ಅಂತ ಕರಿಬೋದು. 8 ಪ್ಯಾನ್ ಕೇಕ್ಸ್ನ ಮಾಡಿದ್ದೆ. ನೀವು ಕೋಕೋ ಪೌಡರ್ ಹಾಕಿಲ್ಲ ಅಂತಂದರೆ ಇಷ್ಟು ಬ್ರೌನ್ ಬರೋದಿಲ್ಲ, ಅದು ಲೈಟ್ ಟೆಕ್ಸ್ಚರಲ್ಲಿ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಒಂದು ಸ್ನ್ಯಾಕ್ಸ್ ರೆಸಿಪಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಖಂಡಿತ ಟ್ರೈ ಮಾಡಿ. ಸೊ ಲಾಸ್ಟಲ್ಲಿ ನಾನು ಕಲರ್ ಚೇಂಜ್ ಬರಬಹುದಾ ಅಂತ ಗೆಸ್ ಮಾಡಿ ತುಪ್ಪನ ಕೂಡ ಒಂದ್ಸತಿ ಗ್ರೀಸ್ ಮಾಡಿಕೊಂಡು ನೋಡಿದ್ದೆ. ಸೊ ಅಷ್ಟೊಂದು ಡಿಫ್ರೆನ್ಸ್ ಏನು ಅನ್ನಿಸ್ಲಿಲ್ಲ. ಸೊ ಖಂಡಿತ ನೀವು ಬಟರಲ್ಲಿ ಬೇಕಾದರೆ ಒಂದ್ಸತಿ ಟ್ರೈ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ಹೋಪ್ ಯು ಲೈಕ್ ದಿಸ್ ರೆಸಿಪಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಥರ ಎಕ್ಸ್ಪೆರಿಮೆಂಟಲ್ ವೀಡಿಯೋಸ್ಗೋಸ್ಕರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. Until then, please do take care.